ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಾಗರ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಡಿಯೋ ಡಕ್ಕಿಂಗ್ ಅಂತ. ಅಂದ್ರೆ ನೀವು ಹೆಂಗೆ ಒಂದು ಮ್ಯೂಸಿಕ್ನ VN ಆ್ಯಪ್ ಅಲ್ಲಿ ಪುಲ್ ಮಾಡಿದ್ಮೇಲೆ ಅದಕ್ಕೊಂದು ಸ್ಪೇಸ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಮಾತಾಡೋದು ನಿಲ್ಸಿದ್ಮೇಲೆ ನೋಡಿ, ಇವಾಗ ಆಡಿಯೋ ಅಪ್ ಆಯ್ತು. ಇದನ್ನ ಹೆಂಗ್ ಮಾಡೋದು ಅಂತ ತೋರಿಸೋಣ. ಮೊದಲಿಗೆ VN ಆ್ಯಪ್ನ ಓಪನ್ ಮಾಡಿಕೊಂಡು ಇದರಲ್ಲಿ ನ್ಯೂ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಬೇಕಾಗಿರೋ ಫೈಲ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಇಂಪೋರ್ಟ್ ಆದಮೇಲೆ ಮೇಲ್ಗಡೆ ಮ್ಯೂಸಿಕ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ಸೆಕ್ಷನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಾನು ವ್ಲಾಗ್ ಸೆಲೆಕ್ಟ್ ಮಾಡ್ತೀನಿ. ಅದರೊಳಗಡೆ ಈ ಐಲ್ಯಾಂಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಒಂದ್ಸತಿ ಕೇಳಿ ನೋಡೋಣ. ಇದನ್ನು ಯೂಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ಪ್ಲೇ ಮಾಡಿ ನೋಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಾಗರ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ನನ್ನ ವಾಯ್ಸಲ್ಲಿರೋ ಆಡಿಯೋ ಮತ್ತು ಮ್ಯೂಸಿಕ್ದು ಆಡಿಯೋ ಒಂದೇ ಲೆವೆಲಲ್ಲಿ ಬರ್ತಾ ಇದೆ. ಈಗ ನಾವೇನು ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಮ್ಯೂಸಿಕ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೀ ಫ್ರೇಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ವಾಲ್ಯೂಮ್ ಬಟನ್ ಸೆಲೆಕ್ಟ್ ಮಾಡಿ. ಅದರಲ್ಲಿ ಡಿಫಾಲ್ಟ್ ಇರೋ 100 ಮೇಲೆ ಓಕೆ ಕ್ಲಿಕ್ ಮಾಡಿ. ಈಗ ಟೈಮ್ ಲೈನಲ್ಲಿ ಸ್ವಲ್ಪ ಝೂಮ್ ಮಾಡಿಕೊಂಡು ಒಂದು 4 ಫ್ರೇಮ್ ಮುಂದೆ ಹೋಗೋಣ. ಕೀ ಫ್ರೇಮಿಂದ ಒಂಚೂರು ಮುಂದೆ ಹೋಗೋಣ. ಮತ್ತೆ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವೇನು ಮಾಡ್ತೀರಾ ಅಂದರೆ, ವಾಲ್ಯೂಮ್ನ 100ಇಂದ ಕಡಿಮೆ ಮಾಡಿಬಿಟ್ಟು 24-25 ಸುಮಾರಕ್ಕೆ ಇಟ್ಕೊಳ್ಳಿ. ಈಗ ನೀವು ಪ್ಲೇ ಮಾಡಿದ್ರೆ ಮುಂಚೆಗಿಂತ ವಾಲ್ಯೂಮ್ ಕಡಿಮೆ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಾಗರ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಡಿಯೋ ಡಕ್ಕಿಂಗ್ ಅಂತ. ಅಂದರೆ ನೀವು ಹೆಂಗೆ ಒಂದು ಮ್ಯೂಸಿಕ್ನ ನೋಡಿದ್ರಲ್ಲ. ಸೊ ಹೀಗೇನೆ ಕಡಿಮೆ ಆಗಿರೋ ವಾಲ್ಯೂಮ್ನ ನಾವು ಮಾತು ಮುಗಿಸಿದ ಜಾಗದಲ್ಲಿ ಜಾಸ್ತಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಮಾತಾಡೋದು ನಿಲ್ಸಿದ್ಮೇಲೆ ನನ್ನ ಮಾತು ನಿಲ್ಸಿರೋ ಜಾಗಕ್ಕೆ ಮತ್ತೆ ವಾಪಸ್ ಬಂದು ಇಲ್ಲಿ ಮತ್ತೆ ನಾನು ಆಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ. ಈ ಕೀ ಫ್ರೇಮಲ್ಲಿ ಮುಂಚೆ ಸೆಟ್ ಮಾಡಿದ್ವಲ್ಲ 25, ಅದೇ ಲೆವೆಲಲ್ಲೇ ಇರುತ್ತೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಕೀ ಫ್ರೇಮ್ನ ಎನೇಬಲ್ ಮಾಡೋಣ. ಇದರಲ್ಲಿ ಆಡಿಯೋನ 25ರಿಂದ 100ಕ್ಕೆ ತೊಗೊಂಬರೋಣ. ಮಾತು ಶುರು ಆಗಕ್ಕೆ ಮುಂಚೆ ಇಲ್ಲೊಂದು ಕೀ ಫ್ರೇಮ್ನ ಇಟ್ಟು ಇದರಲ್ಲೇನೂ ಚೇಂಜ್ ಮಾಡೋದು ಬೇಡ. 100 ಏನಿತ್ತೋ ಹಾಗೆ ಇರಲಿ. ಒಂಚೂರು ಮುಂದೆ ಹೋಗಿ ಮತ್ತೆ ಕೀ ಫ್ರೇಮ್ ಮಾಡೋಣ. ನನ್ನ ವಾಯ್ಸ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಮತ್ತೆ ವಾಲ್ಯೂಮ್ನ 24-25 ಸುಮಾರಕ್ಕೆ ಇಟ್ಕೊಳ್ಳೋಣ. ಸೊ ಈಗ ಪ್ಲೇ ಮಾಡಿದ್ರೆ ನಾವು ಸೆಟ್ ಮಾಡಿರೋ ಕೀ ಫ್ರೇಮಲ್ಲಿ ವಾಲ್ಯೂಮ್ ಜಾಸ್ತಿ ಪ್ಲೇ ಆಗುತ್ತೆ. ಇವಾಗ ಮಾತಾಡೋದು ನಿಲ್ಸಿದ್ಮೇಲೆ ನೋಡಿ, ಇವಾಗ ಆಡಿಯೋ ಅಪ್ ಆಯ್ತು. ಇದನ್ನ ಹೆಂಗ್ ಮಾಡೋದು? ನಿಮ್ಮ ವಿಡಿಯೋ ಮುಗಿಯೋ ಜಾಗದಲ್ಲಿ ಆಡಿಯೋನ ಸ್ಪ್ಲಿಟ್ ಮಾಡಿ ಮತ್ತೆ ಪಕ್ಕದ ಪಾರ್ಟ್ನ ಡಿಲೀಟ್ ಮಾಡಿ. ಕೆಳಗಡೆ ಫೇಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಫೇಡ್ ಔಟ್ ಡ್ಯೂರೇಷನ್ನ ನಿಮ್ಗೆ ಇಷ್ಟ ಬಂದಿರೋ ಟೈಮ್ಗೆ ಸೆಟ್ ಮಾಡಿ. ಮತ್ತೆ ಓಕೆ ಕ್ಲಿಕ್ ಮಾಡಿ. ಈ ರೀತಿ ವಿಡಿಯೋ ಮುಗಿತಿದ್ದಂಗೆ ಆಡಿಯೋದು ವಾಲ್ಯೂಮ್ ಅದಾಗದೆ ಡೌನ್ ಆಗುತ್ತೆ. ಸೊ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ಯೂಸ್ ಮಾಡ್ಬೋದು.